ಯಾವುದೇ దీంట్లో ఉంది అంత ఎత్తునిలే అన్ని ఎత్తు రాకుండా మీరు ముట్టే పనే వద్దు నేనే ఎత్తుకుంటాము నిన్ను ನೋಡ್ಕೊಳ್ಳಮ್ಮ ಬೇರೆ ಕತೆ ಎಲ್ಲ నేను ಹೇಳ್ತಾ ಇರೋದು ದೇವಸ್ಥಾನ ಹತ್ರ ಇರಬಾರ್ದಂತ ಅದೇ చెప్తాను ఎత్తు ಅಂತ ಹೇಳ್ತಾ ఇರೋದು ಎತ್ತು ಅಂತ ಹೇಳ್ತಾ ಇರೋದು ಮಾಡಿ ಇದು ಮಾಡಿ 1 ವರ್ಷ ಆಗಿದೆ ಇವ್ರು ನೋಟಿಸ್ ಕೊಟ್ಟು 1 ವರ್ಷ ಆಗಿದೆ ಹೇಳಿ ಸರ್ ನೀವು ನೋಟಿಸ್ ಕೊಟ್ಟು 1 ವರ್ಷ ಆಗಿದೆ ನೋಡಿದ್ರಾ 15/3/2025 ಫೈರೋದ ನೋಡಿ ಸೈನ್ ಮಾಡಿದಾರೆ ಅವ್ರ ಮೊಬೈಲ್ ನಂಬರ್ 1 ವರ್ಷ ಆಗಿದೆ ಅವನು ಫೋನ್ ಎತ್ತಾ ಇಲ್ಲ ಜಾಗ ಏನು ಸರ್ ಗೌರ್ಮೆಂಟ್ ಏನು ಸರ್ ಇದು ಸಮಾಜ ಕಲ್ಯಾಣ ಇಲಾಖೆ ಇದು ಅದು ಕಂದಾಯ ಇಲಾಖೆ ಇದು ಸಮಾಜ ಕಲ್ಯಾಣ ಇಲಾಖೆ ಇದು గవర్నమెంట్ జాగాలో ఎవరు బతుకుతాం పేదోళ్ళ ఏం ఊరోళ్ళ పెద్ద మనుషుల మీద ನೋಡಮ್ಮ ನೀನು ಬದುಕಕ್ಕೆ ಯಾರು ಬೇಡ ಅಂತಿಲ್ಲ 100 ಮೀಟರ್ ಎತ್ತು ಬಿಡು ಎತ್ತು ಫಸ್ಟ್ ಎತ್ತು ಅದು ಕತೆ ಹೇಳ್ಬೇಡ ಮತ್ತೆ ಸಮಸ್ಯೆ ಬಿಡೋದು ಜಾಗ ಊರಲ್ಲಿ ಹುಟ್ಟಿದ್ದೀರಾ ಹೋಗಿ ಮನೆಯಲ್ಲಿ ಇಟ್ಕೋವಾಗ ಊರಲ್ಲಿ ಹುಟ್ಟಿದ್ದೀರಾ ಅಂತ ಎಲ್ಲರೂ ಇವರವ್ರ ಈಗ ಪೊಲೀಸ್ ಬಂದಿರೋ ಟೈಮ್ ತಗೊಂತೀವಿ ನಾವು 1 ವರ್ಷ ಕೊಟ್ಟಿದ್ದೀವಿ ಹೇಳ್ಕೋಗು ನೋಡಿ ಮಾತಾಡ್ತೇವೆ ನೋಡಿ ಸೈನ್ ಹಾರ್ದಿದ್ದು ಯಾರ್ದು ಸೈನ್ ನಾನು ಹಾಕಿದ್ದೀನಿ ಕೊಟ್ಟು ತಗೋಗ ಮಾಡ ಜಮೀನಿಗೆ ಹಾಕೋಗಮ್ಮ ಸರ್ ಹೋಗ್ಲಿ ಒಂದ ಕರ್ಗೋರ್ಗು ಟೈಮ್ ಇಲ್ಲಪ್ಪ ನೋಡಿದೆಲ್ಲ ನಿನ್ಗೂ ಗೊತ್ತು ನಿನ್ಗೂ 1 ವರ್ಷ ಆಗಿರೋದ ಇದು ಗೊತ್ತು ಸರ್ ಆಗಲ್ಲ ಒಂದು ಕ್ಷಣನೂ ಕೊಡಲ್ಲ ಮಾಡ್ಬೇಕು ಜಾತ್ರೆ ಇದು ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಜಾತ್ರೆವರೆಗೂ ಟೈಮ್ ಕೊಡಿ ಅವ್ರಿಗೆ ಒಂದು ಕ್ಷಣನೂ ಕೊಡಲ್ಲ ಒಂದು ಕ್ಷಣನೂ ಬಿಡಲ್ಲ ಸರ್ ಹೋಗಿ 15 ದಿವಸ ಒಂದು MLA ಹತ್ರ ಬರ್ಸ್ಕೊಂಡು ಬನ್ನಿ ఏమంటే ఒక వారం టైం రిక్వెస్ట్ అడుక్కోండి సార్ ఏనా ಒಂದು ವಾರ ರಿಕ್ವೆಸ್ಟ್ సార్ ನಿಮ್ಗೆ ಒಂದೇನೋ ಒಂದು ವಾರ ಟೈಮ್ ಕೊಡಿ ಹೋಗ್ಲಿ ಸರ್ ಪಾಪ ಅವರು ಇದು ಮಾಡ್ಕೊಳ್ಳಿ మీరేమో మాట్లాడతాను వాళ్ళకి ಒಂದು ವಾರ ಟೈಮ್ ಕೊಡಿ ಸರ್ ಏನೋ ಜಾತ್ರೆ ಮುಗಿಸ್ಕೊಂಡು ಇವತ್ತಿಲ್ಲ ಎಲ್ಲ ಸಿದ್ಧವಾಗಿ ಬಂದಿದ್ದೀವಿ JCB ಬಾಡಿಗೆ ಕೊಡ್ಬೇಕು ನಾನು ಎತ್ತುಬಿಡು 1 ವರ್ಷ ನಿಂಗೆ ಅವಕಾಶ ಕೊಟ್ಟದ್ದು ನೆನ್ನೆ ಮೊನ್ನೆ ಎಲ್ಲ ಎತ್ತಬೇಕು ಆಗಲ್ಲ ನೀನು ಅದಾಗ ಹೇಳಕ್ ಬರ್ಬೇಡ ಬಸ್ ಸ್ಟ್ಯಾಂಡ್ ಎಲ್ಲ ಹೋಗ್ತೀನಿ 100 ಮೀಟರ್ ಹಾಕೊಂತೀನಿ ಹಾಕೋ ಫಸ್ಟ್ ಎತ್ತು ಹಾಕೋ ನಾವ್ ಎತ್ತೀವಿ ಅದನ್ನ ವರ್ಷದಿಂದ ನೀವು ಟೈಮ್ ಕೊಟ್ಟಿರೋದು ಸರ್ ನನ್ಗೆ ಒಬ್ಬನೇ ಹೇಳ್ತಾ ಸರ್ ಅವ್ರಿಗೆ ಹೇಳಿ ಸರ್ ಅವರು ಇದಾರೆ ಏನಿಲ್ಲ ಅಲ್ಲಿ ಬರೀ ಚಿಕನ್ ಇರೋದು ಮಿಷಿನ್ ಏನಿಲ್ಲ ಅಲ್ಲಿ ಎತ್ತೀನಿ 200 ಮೀಟರ್ ಒಳಗಡೆ ಹಾಕೊಳ್ಳಿ ಅಂತ ಎದ್ದಿರೋದು ಹಾಕ್ತೀನಿ 100 ಮೀಟರ್ ಬಿಟ್ಟು ಎಲ್ಲ ಹಾಕ್ತೀನಿ
ಮಾಡಿ 100 ಮೀಟರ್ ನೀವೇ ನೋಡಿದ್ರಾ? ಹಾಕ್ತೀನಿ. ಎಷ್ಟು ವಾದ ಮಾಡ್ತಾರೆ ನೀರು ಏನೋ ನಾವು ತಪ್ಪು ಮಾಡಿದ್ದೀವಿ ಅಂತ ಅಧಿಕಾರಿ ಮೇಲೆ ముద్రా ఇలాకే నుంచి కంప్లైంట్ పోయింది 100 మీటర్ ఈ ದೇವಸ್ಥಾನ 100 ಮೀಟರ್ 5 ನಿಮಿಷ ಕೊಡಕ್ಕಾಗಲ್ಲ ನಿನಗೆ 1 ವರ್ಷ ಕೊಟ್ಟಿದ್ದೀವಿ 5 ನಿಮಿಷ ಕೊಡಕ್ಕಾಗಲ್ಲ ಸರ್ ಕಾನೂನು ಇರೋದು ಏನು ಟೈಮ್ ಇಲ್ಲ 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 ಆಗಲ್ಲ ಒಂದು ವಾರ ಕೊಡಕ್ಕಾಗಲ್ಲ ಅವರೇ ತರಗೋರಿಸ್ತಾರೆ 1 ವರ್ಷ ನೋಟಿಸ್ ಕೊಡಿ ಒಂದು ವರ್ಷ ಆಗಿದೆ ಇವಾಗ ನೀವ್ ಹೇಳಿದ್ದು ಇದ್ರ ಆ ಕಡೆ ಆ ತರ ಹಾಕೊಂತಾರ ಒಂದು 15 ಸೆಕೆಂಡ್ ಕೊಡಕ್ಕಾಗಲ್ಲ ಯಜಮಾನ್ರೆ ನನ್ನ ಅಲ್ಲ ಮೊನ್ನೆ ಮೀಡಿಯಾದಲ್ಲಿ ಬಂದು ನೋಡಿದ್ಯಾ ಟಿವಿ 9 ಅಲ್ಲಿ ಬಂದಿದೆ ಮಾಹಿತಿ ನಾನು ಮನೆ ದೇವಸ್ಥಾನ ಮುಂದೆ ಇದ್ದೀನಿ. ಆಗಲ್ಲ ರೀ ಕೆಲಸ ಏನ್ ಮಾಡ್ತಾ ಇಲ್ಲ ನಿಮಿಷ ಆಗಲ್ಲ ಮಾಡಬಾರ್ದೆ ನೀವು ಮಾಡ್ತಾ ಇರೋದು ದೇವಸ್ಥಾನ ಸಾರ್ವಜನಿಕರಿಂದ ಬಂದಿರೋ ದೂರು ಯಾರು ನಾವು ಸಾರ್ವಜನಿಕರು ನೋಟಿಸ್ ಕೊಡ್ತೀವಿ ಎಲ್ಲ ತರಕಾರಿ ಕೂರಕ್ ಸೊಪ್ಪು ಮಾಡ್ತಾ ಇದ್ರೆ ಹೌದು ಹೌದು ಮನವಿ ಮಾಡೋದು ಹೌದು ನನ್ನ ಮೇಲೆ ಅಪೇಕ್ಷೆ ನನ್ನ ಮೇಲೆ ಕೇಳಿದ್ರೆ ಯಾರು ಕೊಡು ಮಾರಾಟ ಮಾಡ್ತಾ ಯಾರಿಗೂ ಕೊಟ್ಟಿಲ್ಲ ನಾವು ಗ್ರಾಮ ಪಂಚಾಯತ್ ತಾಲೂರು ಗ್ರಾಮದಲ್ಲಿ ಸಾರ್ವಜನಿಕರಿಂದ ಅನೇಕ ದೂರುಗಳು ಹೋಗಿರ್ತವೆ. ಆ ದೂರುಗಳೇನಪ್ಪ ಅಂದ್ರೆ ಸರ್ಕಾರಿ ಜಾಗದಲ್ಲಿ ಅದು ಮುಜರಾಯಿ ದೇವಸ್ಥಾನ ಪಕ್ಕದಲ್ಲಿ ಕೋಳಿ ಮಾಂಸದ ಅಂಗಡಿ ಅನಧಿಕೃತವಾಗಿ 1 ವರ್ಷದಿಂದ ನಡೆಸ್ತಿದ್ದಾರೆ. ಹಾಗೂ ಬೇರೆ ಬೇರೆ ವ್ಯಾಪಾರಸ್ಥರು ಅನಧಿಕೃತವಾಗಿ ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅವನ್ನ ತೆರವುಗೊಳಿಸಲಿಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಂತ ನಮ್ಮ ದೂರುಗಳು ಹೋಗಿರ್ತವೆ. ಹಾಗೂ 16ನೇ ತಾರೀಕು ಜನಸಂಧಾನ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಿಗೂ ಅನೇಕ ಜನ ದೂರು ಕೊಟ್ಟಿರ್ತಾರೆ. ಆಗ ಮಾನ್ಯ ಶಾಸಕರು ಕೂಡಲೇ ಕ್ರಮ ತಗೊಳ್ಬೇಕಂತ ಆದೇಶ ಮಾಡಿರ್ತಾರೆ. ಅವರ ಒಂದು ಆದೇಶದ ಮೇರೆಗೆ ಹಾಗೂ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಇಂದು ಏನು ಈ ತೆರವು ಕಾರ್ಯಾಚರಣೆ ನಾವು ಕೈಗೊಂಡಿದ್ದೀವಿ. ಈ ತೆರವು ಕಾರ್ಯಾಚರಣೆಗೆ ಆಗಮಿಸಿ ತಾವೆಲ್ಲರೂ ಸಹಕರಿಸಿದ್ದಕ್ಕೆ ನಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳುತ್ತೇನೆ. ಹಾಗೂ ನಮಗೆ ಪೊಲೀಸ್ ಬಂದೋಬಸ್ತ್ ಕೊಟ್ಟಂತ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಸಾಹೇಬ್ರಿಗೂ ಹಾಗೂ ಇಲ್ಲಿದ್ದಂಥ ASI ಮುನಿಸ್ವಾಮಿ ಹಾಗೂ ಅವರ ಸಿಬ್ಬಂದಿಯವರಿಗೆ ನಮ್ಮ ಗ್ರಾಮ ಪಂಚಾಯತಿವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಅನೇಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ದಯವಿಟ್ಟು ಈ ಒಂದು ವಿಚಾರವನ್ನು ನೀವು ಮಾಧ್ಯಮದಲ್ಲಿ ನಾನು ಹೇಳಿದೆ, ನನ್ನ ವೈಯಕ್ತಿಕ ಘನತೆಗೆ ಧಕ್ಕೆ ಆಗಿದೆ. ಮತ್ತೆ ಅದಾಗದಾಗೆ ನಾವೆಲ್ಲ ಮಾಧ್ಯಮದವರು ಈ ಏನು ನಡೆದಿದೆ ಇದನ್ನ ನಾವು ನಮ್ಮ ಪರವಾಗಿ ತಾವು ಪ್ರಚಾರ ಮಾಡಿದಿರಂತ ನಮ್ಮ ಈ 2 ಮಾತುಗಳನ್ನ ಮುಗಿಸ್ತೇನೆ. ಹಾಗಾದ್ರೆ ದಾಖಲೆ ಸಂತೆ ತೋಪು ಅಂತ ಬರುತ್ತೆ. ಸಂತೆ ತೋಪು 25 ಗುಂಟೆ ಇದೆ. ಇನ್ನೊಂದು ಸಮಾಜ ಕಲ್ಯಾಣ ಇಲಾಖೆಗೆ ಯಾರೋ ಖಾಸಗಿಯವರು ದಾನ ಮಾಡಿದ್ರೆ ಅದು ನಂಗೆ ಸರಿಯಾಗಿ ಮಾಹಿತಿ ಇಲ್ಲ. ಸುಮಾರು 20 ವರ್ಷಗಳಿಂದ ನಡೆದಿದೆ ಇದು. ಅದು ಒಂದು 12 ಗುಂಟೆ ಇದೆ. 12 ಸಂತೆದು ಒಂದು 25 ಒಟ್ಟು 1 ಎಕರೆ ಮೇಲ್ಪಟ್ಟು ಇಲ್ಲಿ ಸರ್ಕಾರಿ ಜಾಗನೇ ಇದು. ಅಂದ್ರೆ ಬೇರೆ ಬೇರೆ ಇಲಾಖೆಗೆ ಸೇರಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತೆ ಕಂದಾಯ ಇಲಾಖೆಗೆ ಸೇರುವಂತ ಜಾಗ ಇದು. ಅದು ಸುಮಾರು ಈಗ ಒಂದು 6 ಅಂಗಡಿಗಳು ತೆರವು ಮಾಡಿದ್ದೀವಿ ಸರ್. ತರಕಾರಿ ಅಂಗಡಿಗಳು ಮತ್ತೆ ಕೋಳಿ ಮಾಂಸದ್ದು ಮತ್ತೆ ಇಲ್ಲಿ ಕಬಾಬು ಏನೋ ಹೋಟೆಲ್ ತರ ಇಟ್ಕೊಂಡಿದ್ರು ಅವೆಲ್ಲ ಈಗ ತೆರವುಗೊಳಿಸಿದ್ವಿ. ತಮ್ಮ ಸಮ್ಮುಖದಲ್ಲೇ ಎಲ್ಲ ಯಶಸ್ವಿಯಾಗಿದೆ ಕಾರ್ಯಾಚರಣೆ. ಅಂಗಡಿಗಳು ತಲೆ ಎತ್ತಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಸಂಬಂಧಪಟ್ಟ ಇಲಾಖೆಯವರಿಗೆ ಮಾಹಿತಿ ಕೊಟ್ಟು ಅವರ ಆಸ್ತಿಗಳು ಅವರು ಭದ್ರಪಡಿಸ್ಕೊಳ್ಳಿಕ್ಕೆ ನಾವು ಅವ್ರಿಗೆ ಇನ್ನೊಂದು ಇದೆ ಲಿಟಿಗೇಷನ್, ಅದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಅದು ತೀರ್ಪು ಬಂದ ಮೇಲೆ ಅದ್ರ ಬಗ್ಗೆ ನಾವು ಕ್ರಮ ತಗೋತೀವಿ. ಯಶಸ್ವಿಯಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಹೌದೌದು, ಅವ್ರಿಗೂ ಮುಂದಿನ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ಏನಾದ್ರು ಅನುಕೂಲ ಮಾಡ್ಕೊಡೋಣ. ಅದು ನ್ಯಾಯಬದ್ಧವಾಗಿ ಮಾಡೋಣ. ಅನಧಿಕೃತವಾಗಿ ಹಾಕೊಳ್ಳೋದು ಬೇಡ. ಅವರು ಪಾಪ ಕೋಳಿ ಅಂಗಡಿ ಹಾಕೊಂಡು ಜೀವನ ಮಾಡ್ತಿದ್ದಾರೆ, ಅವ್ರಿಗೂ ಕುಟುಂಬ ಇದೆ, ಅವರು ಬೀದಿಗೆ ಬರೋದು ಬೇಡ. ಮುಂದಿನ ಕ್ರಮದಲ್ಲಿ ನಾವು ನ್ಯಾಯಯುತವಾಗಿ ಕಾನೂನು ಚೌಕಟ್ಟಲ್ಲಿ ಅವ್ರಿಗೆಲ್ಲ ಒಂದು ಅವಕಾಶ ಮಾಡ್ಕೊಡೋಣ. ಅದಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ, ಯಾವುದಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ. ವಿದ್ಯುತ್ ಸಂಪರ್ಕ ಪಡಲಿಕ್ಕೆ ನಮ್ಮಿಂದ NOCನೂ ಕೊಟ್ಟಿಲ್ಲ ನಾವು. ಇದೊಂದು ನನಗೆ ಸಮಾಧಾನ ತಂದಿದೆ. ನನ್ನ ಮೇಲೆ ಒಂದು ಆರೋಪ ಇತ್ತು, ಇವ್ರು ಯಾರ ಕ್ರಮ ತಗೊಂಡಿಲ್ಲ ಅಂತ ಸಾರ್ವಜನಿಕರ ದೂರಿತ್ತು. ಅದು ಸ್ಪಂದಿಸಿದ್ದೀವಿ. ಅದು ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ತೆರವು ಮಾಡಿದ್ದೀವಿ.